ಬಾಂಬ್ ಸ್ಫೋಟದಲ್ಲಿ ಬಲಿಯಾದ ಶಿವಕುಮಾರ್ ಮನೆಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರಿಗೆ ಶಾಸಕ ಶ್ರೀನಿವಾಸ್ ಸಾಂತ್ವನವನ್ನ ಹೇಳಿದ್ದಾರೆ. ನೆಲಮಂಗಲದ ಗೋವೇನಹಳ್ಳಿಯಲ್ಲಿರುವ ಶಿವಕುಮಾರ್ ಅವರ ನಿವಾಸ. ಶಾಸಕ ಶ್ರೀನಿವಾಸ್ ಅವರು TV5 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು, ಒಟ್ಟಿಗೆ ನಾವೆಲ್ಲ ಚುನಾವಣೆ ಮಾಡಿದ್ವಿ, ಎಲ್ಲರೂ ಕೂಡ ನಮ್ಮ ಆತ್ಮೀಯರು, JDS ಮುಖಂಡರು, ಅದರಲ್ಲೂ ಶಿವಕುಮಾರ್ ಅಂತೂ ನಮಗೆ ಬಹಳ ಆತ್ಮೀಯರು, ಅವರ ಬಗ್ಗೆ ನಮಗೇನೂ ಗೊತ್ತಾಗ್ತಾ ಇಲ್ಲ, ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದರು. ಆದರೆ ಶಿವಕುಮಾರ್ ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೀಗ ಸ್ಪಷ್ಟವಾಗಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಅವರ ಕುಟುಂಬಸ್ಥರು ಅವರ ದುಃಖ ಮಡುಗಟ್ಟಿರುವಂಥದ್ದು. ಅವರನ್ನು ಸಾಂತ್ವನ ಮಾಡಲಿಕ್ಕೆ ಇದೀಗ ಅವರ ಮನೆಗೆ ಶಾಸಕ ಶ್ರೀನಿವಾಸ್ ಭೇಟಿಯನ್ನು ಕೊಟ್ಟಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ ಶಿವಕುಮಾರ್ ಮೃತಪಟ್ಟಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ. ನೆಲಮಂಗಲದ ಗೋವೇನಹಳ್ಳಿಯಲ್ಲಿರುವಂತಹ ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಶಾಸಕರಾದಂಥ ಶ್ರೀನಿವಾಸ್ ಅವರು ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರೊಂದಿಗೆ ಮಾತನಾಡುವ ಮುಖಾಂತರ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರೇ ಆಗಲಿ ಪ್ರವಾಸಕ್ಕೆ ಅಂತ ಹೇಳಿ ಹೋದಂಥವರು ಈ ರೀತಿ ಮೃತರಾಗ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದು ಒಂದು ರೀತಿ ಬಹಳ ನೋವಿನ ಸಂಗತಿ ಅಂತಲೇ ಹೇಳಬಹುದಾಗಿದೆ. ಅದರಲ್ಲೂ ಶ್ರೀನಿವಾಸ್ ಅವರು ಬೆಳಗ್ಗೆ ಅಷ್ಟೇ TV5 ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಬಹಳಷ್ಟು ಆತ್ಮೀಯರು ಶಿವಕುಮಾರ್ ಅವರು ನಮಗೆ ಅನ್ನುವಂಥದ್ದನ್ನು ಹೇಳ್ತಿದ್ರು. ನಾವೆಲ್ಲ ಒಟ್ಟಾಗೆ ಚುನಾವಣೆಯನ್ನು ಎದುರಿಸಿದ್ವಿ, ಮತದಾನದ ಹಿಂದಿನ ದಿನವೂ ಕೂಡ ಜೊತೆಯಲ್ಲಿದ್ವಿ. ಅದಾದ ನಂತರದಲ್ಲಿ ಅವರು ಎಲೆಕ್ಷನ್ ಮುಗಿಸಿ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ್ರು, ಹೀಗಾಗಬಾರ್ದಾಗಿತ್ತು ಅನ್ನುವಂಥದ್ದನ್ನು ಅವರು TV5 ಜೊತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟರಾಜು. ಈಗ JDS ಮುಖಂಡರು ಏನು 7 ಜನ ಪ್ರವಾಸಕ್ಕೆ ತೆರಳಿದ್ದು, ಅದರಲ್ಲಿ 5 ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ಶಿವಕುಮಾರ್ ಅವರ ಮನೆಗೆ ಇದೀಗ ಶಾಸಕ ಶ್ರೀನಿವಾಸ್ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಏನಿದೆ ಒಟ್ಟಾರೆ ಡೀಟೇಲ್ಸ್ ವೆಂಕಟರಾಜು? ಶ್ರೀಲಂಕಾದ ಒಂದು ದುರಂತದಲ್ಲಿ ಸಂಪರ್ಕಕ್ಕೆ ಸಿಗದ ನಾಪತ್ತೆಯಾಗಿರುವಂತ ಓರ್ವರಲ್ಲಿ ಶಿವಕುಮಾರ್ ಕೂಡ ಓರ್ವರು. ಈ ಗೋವಿನಹಳ್ಳಿ ಶಿವಣ್ಣ ಅಂತಾನೆ ನೆಲಮಂಗಲ JDS ಕಾರ್ಯಕರ್ತರಲ್ಲಿ JDS ನಲ್ಲಿ ಗುರುತಿಸಿಕೊಂಡಿರುವಂತ ಶಿವಣ್ಣ ನೆಲಮಂಗಲ ಶಾಸಕರಾಗಿರುವಂತ ಶ್ರೀನಿವಾಸ್ ಮೂರ್ತಿಗೆ ಆಪ್ತರು ಕೂಡ ಹೌದು. ಅಲ್ಲದೆ ಪ್ರಭಾವಿ ಮುಖಂಡರು ಕೂಡ JDS ಮುಖಂಡರಾಗಿ ಇಲ್ಲಿ ಗುರುತಿಸಿಕೊಂಡಿರುವಂತದ್ದು. ಇನ್ನು ಏನ್ ಶಿವಕುಮಾರ್ ನಾಪತ್ತೆ ಆಗಿರೋ ಬಗ್ಗೆ ಸ್ವತಃ ಶಾಸಕರಾಗಿರುವಂತ ಶ್ರೀನಿವಾಸ್ ಮೂರ್ತಿ ಕಳವಳ ವ್ಯಕ್ತಪಡಿಸಿರುವಂತದ್ದು. ವಿಷಯ ತಿಳಿಸಿದಂತೆ ಏನು ನೆಲಮಂಗಲದ ಭಿನ್ನಮಂಗಲದ ಸಮೀಪ ಇರುವಂತಹ ಶಿವಕುಮಾರ್ ಮನೆಗೆ ಭೇಟಿ ನೀಡಿ ಇಡೀ ಕುಟುಂಬಸ್ಥರಿಗೆ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ, ಆತಂಕ ಪಡಬೇಡಿ, ನಾವು ಅವರನ್ನ ಸಂಪರ್ಕ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಮಾತುಗಳ ಮುಖಾಂತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿರುವಂತದ್ದು. ಇನ್ನು ಈಗಾಗಲೇ ನೆಲಮಂಗಲ ಮೂಲದ 4 JDS ಮುಖಂಡರುಗಳು ಶ್ರೀಲಂಕಾ ತಲುಪಲು ಸಜ್ಜಾಗಿದ್ದಾರೆ. ಜೊತೆಗೆ ನನಗೂ ಕೂಡ ವೀಸಾ ದೊರೆತಿದ್ದೆ, ಆದ್ರೆ ನಾನು ಕೂಡ ಈ ಕ್ಷಣವೇ ಶ್ರೀಲಂಕಾಗೆ ತೆರಳಿ ಅವಲೋಕನ ಮಾಡಿ ಶಿವಕುಮಾರ್ ಅವರ ಜೊತೆಗೆ 7 ಮುಖಂಡರನ್ನು ಭೇಟಿ ಮಾಡುವಂತ ಅಥವಾ ಅವರ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡು ಇಲ್ಲ ಒಂದು ಜವಾಬ್ದಾರಿ ತೆಗೆದುಕೊಳ್ಳುವಂತ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಶ್ರೀನಿವಾಸ್ ಮೂರ್ತಿ ಅವರಿಗೆ ಈಗ ತಾನೇ ಹೇಳ್ತಾ ಇರುವಂತದ್ದು ಲಿಖಿತ. ಓಕೆ, ಧನ್ಯವಾದ ವೆಂಕಟರಾಜು ಮಾಹಿತಿಗಾಗಿ. ಶಿವಕುಮಾರ್ ಕುಟುಂಬಸ್ಥರನ್ನ ಶಾಸಕ ಶ್ರೀನಿವಾಸ್ ಅವರು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಮಾಡಿದರು. ಈಗಷ್ಟೇ ಶಿವಕುಮಾರ್ ಅವರು ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯಷ್ಟೇ ಲಭ್ಯವಾಗ್ತಾ ಇದೆ. ಇನ್ನು ಅವರ ಮೃತದೇಹವನ್ನು ಭಾರತಕ್ಕೆ ತರುವಂಥದ್ದಾಗಿರಬಹುದು, ಇವೆಲ್ಲ ಒಂದಷ್ಟು ಪ್ರೊಸೀಜರ್ಗಳಿರ್ತವೆ. ಈಗಾಗಲೇ ನಾವು ನೋಡಬಹುದು, ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಲ್ಲಿಯ ಜಿಲ್ಲಾಡಳಿತ ಕೂಡ ಈ ಒಂದು ಪ್ರಯತ್ನವನ್ನು ಪಡಲಿದೆ. ಸೊ ಇನ್ನು ಎಷ್ಟು ದಿನಗಳಾಗಬಹುದು, ಆ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಸದ್ಯ ಪ್ರವಾಸಕ್ಕೆ ಹೋದಂಥವರು ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕುಟುಂಬಕ್ಕೆ ಲಭ್ಯವಾಗಿರುವಂಥದ್ದು. ನಿಜಕ್ಕೂ ದುಃಖದ ಮಡುವಿನಲ್ಲಿ ಇಡೀ ಒಂದು ಕುಟುಂಬ ಇರುವಂಥದ್ದು. 5 ಮಂದಿ JDS ಮುಖಂಡರು ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಎಲೆಕ್ಷನ್ ಆದ ನಂತರ ಹಾಲಿಡೇಸ್ಗೆ ಅಂತ ಹೇಳಿ ತೆರಳಿದ್ದಂಥ ಮುಖಂಡರು ಬಾಂಬ್ ಬ್ಲಾಸ್ಟ್ ದುರಂತದಲ್ಲಿ ಮೃತಪಟ್ಟಿದ್ದಾರೆ. 5 ಮೃತಪಟ್ಟಿದ್ದಾರೆ. ಇನ್ನು 2 ಒಂದು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಎಲ್ಲಿದ್ದಾರೆ, ಸುರಕ್ಷಿತವಾಗಿದ್ದಾರಾ ಇಲ್ವಾ, ಯಾವ ಒಂದು ವಿಚಾರಗಳು ಕೂಡ
ತಿಳಿದು ಬರ್ತಿಲ್ಲ. ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಯತ್ನಗಳು ಕೂಡ ಸಾಗ್ತಾ ಇದೆ. ಮತ್ತೊಂದು ಕಡೆ ಶಾಸಕ ವಿಶ್ವನಾಥ್ ಅವರ ಸಂಬಂಧಿಯೊಬ್ಬರು ಅವರು ಕೂಡ ಸೀರಿಯಸ್ ಆಗಿದ್ದಾರೆ, ಬಟ್ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಆರೋಗ್ಯ ಸದ್ಯಕ್ಕೆ ಸ್ಟೇಬಲ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ವಿಶ್ವನಾಥ್ ಅವರೇ TV5 ಜೊತೆ ಮಾತನಾಡ್ತಾ ಹೇಳಿದ್ರು. ಇನ್ನು ಅವರು ಕೂಡ ಶ್ರೀಲಂಕಾಗೆ ತೆರಳಿದ್ದಾರೆ. ಬೇಸಿಕ್ ಟ್ರೈ ಮಾಡಿದ್ದೀವಿ. ಇಲ್ಲಿ IPS ಆಫೀಸರ್ ಕ್ಲಾಸ್ಮೇಟ್ ಒಬ್ಬರು ಇದ್ದಾರೆ, ನಮ್ಮ ನಾರಾಯಣ್ ಗೋಪು ಕ್ಲಾಸ್ಮೇಟ್ ಒಬ್ಬರು ಎಂಬೆಸಿನಲ್ಲಿ ಇರೋದ್ರಿಂದ ನಾವು ಟ್ರೈ ಮಾಡಿ ಕನ್ಫರ್ಮ್ ಟ್ರೈ ಮಾಡ್ತಾಯಿದ್ದೀವಿ. ದುರಂತ ಒಟ್ಟಿನಲ್ಲಿ 7 ಜನ, ಈಗ ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಹೋಗಿದ್ರು ಅಂತ ನಮಗೆ ಗೊತ್ತಿಲ್ಲ. ಪ್ರಯತ್ನಾಂಕರು ಸತತವು ನಡೀತಾ ಇದೆ. ಇವತ್ತು 5 ಗಂಟೆ ಬಂದು 4 ಜನ ಹೋಗ್ತಾ ಇದ್ದಾರೆ. ಯಾರ್ಯಾರು ಕೊಲಂಬೋ ಹೇಳ್ತೀನಿ, ನೀವಿದ್ದೀರ? ನಾನು ಹೋಗ್ತಾ ಇಲ್ಲ, ನನಗೂ ಅಕಸ್ಮಾತ್ ವೀಸಾ ಸಿಕ್ಕಿದ್ರೆ ಹೋಗ್ತೀನಿ. ಹಾಗಾಗಿ ಒಳ್ಳೆ ಪರಿಸ್ಥಿತಿ ಏನಿದೆ ನೋಡಿಕೊಂಡೆ. ಈಗ ಅವರ ಬ್ಯಾಗು, ಅವರು ಮೆಟೀರಿಯಲ್, ಅವರು ವಸ್ತುಗಳೆಲ್ಲ ಏನಾದ್ರು ಸಿಕ್ಕಿದಾವೆ? ಅದ್ರ ಬಗ್ಗೆ ಏನು ಸಿಕ್ಕಿಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲ. ಇಂಥವ್ರಿಗೆ ಅವ್ರ ಬಾಡಿ ಫೋಟೋಸ್ ಮಾತ್ರ ಕಳಿಸಿದ್ದಾರೆ ಕೆಲವರು. ಬಾಡಿ ಫೋಟೋಸ್ ಕಳಿಸಿದ್ದಾರೆ. ಫೋಟೋಸ್ ನೋಡಿ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ. ಬಟ್ ಸುಷ್ಮಾ ಸ್ವರಾಜ್ ಅವರು ಟ್ರೀಟ್ ಮಾಡಿರೋದ್ರಿಂದ 3 ಜನ ಗ್ಯಾರಂಟಿ. ಎಷ್ಟು ಜನರು ಫೋಟೋ ಕಳಿಸಿದ್ದಾರೆ? ಕಳಿಸಿರೋದು 3 ಜನದ್ದು. ಯಾರ್ಯಾರಂತ? ಒಂದು ಲಕ್ಷ್ಮೀನಾರಾಯಣ, ಹನುಮಂತರಾಯಣ್ಣ, ರಂಗಪ್ಪ ಕಳಿಸಿದ್ದಾರೆ. ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾವ ಥರದ ಫೋಟೋಗಳು? ಅವರು ಅಲ್ಲಿ ಸ್ಪಾಟ್ ಆಗಿರೋ ಫೋಟೋಗಳು ತೀರ್ಕೊಂಡು ನೀವು CM ಜೊತೆ ಯಾರು ಕಳಿಸಿದ್ರು? ಮಾತಾಡಿ. ಯಾರು ಫೋಟೋ ಏನಿಲ್ಲ? ಸದಾನಂದ ಗೌಡ್ರ ಜೊತೆ ಮಾತಾಡ್ತಾರೆ, ವೀರಪ್ಪ ಮೊಯ್ಲಿ ಅವ್ರ ಜೊತೆ ಕೂಡ ಮಾತಾಡಿದ್ವಿ. ಅವರು ಎಲ್ಲ ನಂಬರ್ಗಳೆಲ್ಲ ತೊಗೊಂಡಿದ್ದಾರೆ. ನೋಡೋಣ, ಪ್ರಯತ್ನ ಮಾಡ್ತಾಯಿದ್ವಿ. ಇನ್ನೇನು ಉಳಿದಿದೆ ಶೋಕ ಅಷ್ಟೇ. ನೆಲಮಂಗಲ ಒಳ್ಳೆ ಸೇವೆ ಮಾಡ್ತಕ್ಕಂಥ ಜನಗಳನ್ನ ಕಳ್ಕೊಂಡಿದ್ದೀವಿ. ಭಾಳ ದುಃಖದ ಸಂಗತಿ ಇದು.